ಭಂಡ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಈ ಭೂಮಿ ಮೇಲೆ ಅಂದ್ರೆ ಇವರ ಭ್ರಷ್ಟಾಚಾರಕ್ಕೆ ಒಂದು ಕೊನೆಯೇ ಇರೋದಿಲ್ಲ. ಇವರ ದುಡ್ಡಿನ ದಾಹಕ್ಕೆ ಯಾರ ಭಯವೂ ಇಲ್ಲ. ಇವರ ಭ್ರಷ್ಟಾಚಾರ ಅದೆಲ್ಲಿಗೆ ಬಂದು ಮುಟ್ಟಿದೆ ಅಂದ್ರೆ ಓದಲು ಬರುವ ಬಡ ಮಕ್ಕಳ ಊಟದ ತಟ್ಟೆಗೆ ಕೈ ಹಾಕಿದ್ದಾರೆ ಈ ಭ್ರಷ್ಟರು. ಸಮಾಜ ಕಲ್ಯಾಣ ಇಲಾಖೆಯು ಬಡ ಮಕ್ಕಳ ಬಾಳಿಗೆ, ಬದುಕಿಗೆ, ಅವರ ವಿದ್ಯಾಭ್ಯಾಸಕ್ಕೆ ಬೆಳಕಾಗಬೇಕು, ದಾರಿ ದೀಪವಾಗಬೇಕು. ಆದರೆ ರಾಯಚೂರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದೆಂಥ ಬಂಡರು ಅಂದರೆ ಅವರಿಗೆ ಮಕ್ಕಳ ಏಳಿಗೆ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರುವುದು ದುಡ್ಡು ಮಾತ್ರ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಮಕ್ಕಳ ಊಟದ ತಟ್ಟೆಗೆ ಕೈ ಹಾಕಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಇಲ್ಲದೇ ಇರುವ ಮಕ್ಕಳ ಸಂಖ್ಯೆವಾರು ದಾಖಲಿಸಿ 2024-25ನೇ ಸಾಲಿನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಹೆಚ್ಚುವರಿ ಭೋಜನ ವೆಚ್ಚ ಸಾಮಗ್ರಿಗಳ ನೆಪದಲ್ಲಿ ಲಕ್ಷಾಂತರ ಹಣ ಲೂಟಿ ಮಾಡಿರುವುದು ಸತ್ಯ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಒಟ್ಟು HSP ದಾಖಲಾತಿ ಪ್ರಕಾರ 474 ವಿದ್ಯಾರ್ಥಿಗಳಿದ್ದು, ಈ ಪೈಕಿ ಪ್ರಥಮ ಮತ್ತು ದ್ವಿತೀಯ PUC 260 ವಿದ್ಯಾರ್ಥಿಗಳಿದ್ದಾರೆ. ಆದರೆ PUC ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಮುಗಿಸಿಕೊಂಡು ತೆರಳಿದ್ರೂ ಸಹ ವಾರ್ಡನ್ ಶರಣಪ್ಪ ಹಾಗೂ ಸಿಂಧನೂರು ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಉಮೇಶ ಸಿದ್ದನಾಳ ಅವರು ವಿದ್ಯಾರ್ಥಿಗಳು ಇದ್ದಾರೆ ಎಂದು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡಿದ್ದಾರೆಂದು ಹೋರಾಟಗಾರರ ಸುಧಾಕರ ಆರೋಲಿ ಆರೋಪಿಸಿದ್ದಾರೆ. ಇನ್ನು ಈ ವಸತಿ ಶಾಲೆಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲದೆ ಪೇಪರ್ ದಾಖಲಾತಿ ಪ್ರಕಾರ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳ ಸಂಖ್ಯೆಗಳನ್ನು ದಾಖಲು ಮಾಡಲಾಗುತ್ತಿದ್ದು, ಇದರಿಂದಾಗಿ ಒಂದು ರೀತಿಯಲ್ಲಿ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡಲಾಗುತ್ತದೆ ಎಂಬ ಆರೋಪ ವ್ಯಕ್ತವಾಗಿದೆ. ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಕೂಡಲೇ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುಧಾಕರ್ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತರು ಮಾನ್ವಿ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಧನೂರು ಪಟ್ಟಣದಲ್ಲಿರುವ ಮೈಟ್ರಿಕ್ ನಂತರ ವಸತಿ ನಿಲಯ ಪದವಿ 2 ಇದರಲ್ಲಿ ಶರಣಪ್ಪ ಅಂತ ಮೇಲ್ವಿಚಾರಕರು ಮತ್ತು ಪ್ರಭಾರಿ ಅಧಿಕಾರಿಯಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಉಮೇಶ್ ಸಿದ್ನಾಳ್ ಅವರು ಇವರಿಬ್ಬರು ಸೇರಿ ಪದವಿ ವಸತಿ ನಿಲಯದ ಇಂಡೆಟನ್ ಹೆಚ್ಚುವರಿ ಭೋಜನ ವೆಚ್ಚದ 6,35,000 ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. ವಸತಿ ನಿಲಯದಲ್ಲಿ ನಾವು ವಿಸಿಟ್ ಮಾಡಿದ್ವಿ. ವಸತಿ ನಿಲಯ ವಿಸಿಟ್ ಮಾಡಿದಾಗ ವಸತಿ ನಿಲಯದ ಯಾವ ವಿದ್ಯಾರ್ಥಿಗಳೇ ಇರೋದಿಲ್ಲ. ಅದು ಸ್ವತಃ ಅಲ್ಲಿದ್ದಂಥ ಸರ್ವೆಂಟ್ ಆದಂಥ ಶರಣಪ್ಪ ಅವರು ಹೇಳ್ಯಾರ. ಏನಂತಂದರೆ 2-3 ತಿಂಗಳಾಯಿತು ಸರ್, 2-3 ತಿಂಗಳಿಂದ ಯಾವ ವಿದ್ಯಾರ್ಥಿಗಳಿಲ್ಲ, ಖಾಲಿ 50 ಜನ ಇದ್ದಾರೆ ಸರ್ ಅಂತ ಹೇಳಿದ್ರು. 50 ಜನ ವಸತಿ ನಿಲಯ ವಿದ್ಯಾರ್ಥಿಗಳು ಇದ್ದರೆ, ಆದರೆ ಮೇಲ್ವಿಚಾರಕದ ಶರಣಪ್ಪ ಮತ್ತು ಉಮೇಶ್ ಸಿದ್ನಾಳ್ ಅವರು ಸೇರಿ 363 ವಿದ್ಯಾರ್ಥಿಗಳು ಹಾಜರಾತಿಯಲ್ಲಿ ತೋರಿಸಿ, ಇಂಡೆಂಟ್ನಲ್ಲಿ ತೋರಿಸಿ ಹೆಚ್ಚುವರಿ ಭೋಜನ ವೆಚ್ಚವನ್ನು ಸುಮಾರು 6,35,000 ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮಾನ್ಯ ನೋಡಲ್ ಅಧಿಕಾರಿಯಾದಂಥ ಸಮಾಜ ಕಲ್ಯಾಣ ಇಲಾಖೆಯ JD ಆದಂಥ ಚಂದ್ರನಾಯಕ್ ಸರ್ ಅವರಿಗೆ ದೂರು ಸಹ ಸಲ್ಲಿಸಿದ್ದೇವೆ. ವಾಟ್ಸಪ್ ಮುಖಾಂತರ ಎಲ್ಲ ದೂರು ಸಲ್ಲಿಸಿದ್ದೇವೆ, ಎಲ್ಲ ದಾಖಲೆಗಳನ್ನು ಸಹ ಸಲ್ಲಿಸಿದ್ದೇವೆ. ಇದಕ್ಕೆ ಅವರು ಚಂದ್ರನಾಯಕ್ ಸರ್ ಹೇಳ್ತಾರೆ, ಮಾನ್ಯ DD ಅವ್ರನ್ನ ಮತ್ತು AD ಅವ್ರನ್ನ ಇಮಿಡಿಯೇಟ್ಲಿ ನಾನು ಹಾಸ್ಟೆಲ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಎಷ್ಟಿದ್ದಾರೆ ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡಿ ವರದಿ ಸಲ್ಲಿಸ್ರಂತೇಳಿ ಮಾನ್ಯ ಜಿಲ್ಲಾ ಅಧಿಕಾರಿಯಾದಂಥ ಮಹೇಶ್ ಪೋತಿದ್ರ ಸರ್ ಸಮಾಜ ಕಲ್ಯಾಣ ಇವ್ರಿಗೆ ಹೇಳಿದರೆ, ಅವರು ಚಂದ್ರನಾಯಕ್ ಸರ್ ಹೇಳಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ಳೋರು DD ಅವರು ಯಾರ ಮೇಲೆ, AD ಮತ್ತು ಮೇಲ್ವಿಚಾರಕರ ಮೇಲೆ. ಇದರ ಸಂಬಂಧ ಸುಮಾರು 1.5 ತಿಂಗಳಾಯಿತು. 1.5 ತಿಂಗಳಿಂದ ನಾವು ನಿರಂತರವಾದ ಒಂದು ಸತತ ಪ್ರಯತ್ನ ಪಡಕಚ್ಚಿವಿ, ಯಾವುದೇ ರೀತಿ ಎನ್ಕ್ವೈರಿ ಮಾಡಬಲ್ರು. ಅದಲ್ಲಾರ್ದ ಉಮೇಶ್ ಸಿದ್ನಾಳ್ ಅವರು ಪ್ರಭಾರಾಗಿದ್ದರು, ಅವ್ರು ಏನು ಮಾಡಿಬಿಟ್ರು, ಇಮಿಡಿಯೇಟ್ಲಿ ಲಿಂಗಸೂರು ತಾಲೂಕಿಗೆ ವರ್ಗಾವಣೆ ಆಗಿಬಿಡ್ತಾರೆ. ಈ ಪ್ರೆಸೆಂಟ್ ಬಂದಂಥ ವಿಜಯಲಕ್ಷ್ಮಿ ಅಂತ ಹೇಳೋ ತಾಲೂಕು ಆಫೀಸರ್ ಬಂದಿದ್ದಾರೆ. ಅವ್ರಿಗೆ ನಾವು ಕೇಳಿದ್ವಿ, ಮೇಡಮ್ ಈ ರೀತಿ ನಾವು ಕಂಪ್ಲೇಂಟ್ ಕಲ್ಯಾಣ ಮಿತ್ರದಲ್ಲಿ ಮತ್ತು ಜನಸ್ಪಂದನೆ ಅಲ್ಲಿ ಆನ್ಲೈನ್ ಮುಖಾಂತರ ಕಂಪ್ಲೇಂಟ್ ಮಾಡಿದ್ದೀವಿ, ಈ ರೀತಿ ಇಂಡೆಂಟ್ ಕೊಟ್ಟಿದ್ದಾರೆ, ಸುಳ್ಳು ದಾಖಲೆಯನ್ನು ತೋರಿಸಿದ್ದಾರೆ ಮೇಡಮ್, ದಯವಿಟ್ಟು ತಾವು ವಸತಿ ನಿಲಯಕ್ಕೆ ಭೇಟಿ ನೀಡಬೇಕಂತ ಹೇಳಿದ್ವಿ. ಅವರು ನಿನ್ನೆ ತಾನೇ ಭೇಟಿ ನೀಡಿದ್ದಾರೆ ವಸತಿ ನಿಲಯಕ್ಕೆ. ನಾವು ಅವ್ರಿಗೆ ಭೇಟಿ ನೀಡಿದಾಗ ಅವರು ಹೇಳಿದ್ದಾರೆ, ಹೌದಪ್ಪ ಇದು 363 ವಿದ್ಯಾರ್ಥಿಗಳನ್ನು ಇಂಡೆಂಟ್ ಹಾಕಿ ಕೊಟ್ಟಿದ್ದು ತಪ್ಪು. ಯಾಕಂತಂದರೆ ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಆದ ನಂತರ ಅವರಿಗೆ ರಜೆ ಕೊಟ್ಟಿದ್ದಾರೆ, ಸರ್ಕಾರನೇ ರಜೆ ಕೊಟ್ಟಿದ್ದಾರೆ, ಅವರು ಮನೆಗೆ ತೆರಳುತ್ತಾರೆ. ಆದರೆ ಮೇಲ್ವಿಚಾರಕ ಶರಣಪ್ಪ ಅವರು ಡಿಗ್ರಿ ವಿದ್ಯಾರ್ಥಿಗಳು ಮತ್ತು PUC ಮನೆಗೆ ತೆರಳಿದಂಥ ವಿದ್ಯಾರ್ಥಿಗಳು ಇಬ್ಬರನ್ನು ಸೇರಿ 363 ಇಂಡೆಂಟ್ ತೋರಿಸಿ, ಆಹಾರ ಬೇಡಿಕೆ ಪಟ್ಟಿಯಲ್ಲಿ ತೋರಿಸಿ ಸುಮಾರು 6.5 ಲಕ್ಷ ಲೂಟಿ ಮಾಡಿದ್ದಾರೆ. ಇದರಲ್ಲಿ ಅವ್ರ ರೂಲ್ಸ್ ಪ್ರಕಾರ ಎಷ್ಟು ಜನಕ್ಕೆ ಆಗಬೇಕಂತಂದ್ರೆ ಮಕ್ಕಳು ಹಾಕಬೇಕಂದ್ರೆ ಸುಮಾರು ಒಂದು 70-80 ವಿದ್ಯಾರ್ಥಿಗಳನ್ನ ತೋರಿಸಿ ಅವ್ರ ಆಹಾರ ಬೇಡಿಕೆಯನ್ನು ತೋರಿಸಿ ಅವರು ಹೆಚ್ಚುವರಿ ಭೋಜನ ಪೇಮೆಂಟ್ ಮಾಡ್ಕೋಬೇಕಾಯಿತು.
ಇದನ್ನು ನಾವು ತಪ್ಪಾಯ್ತಂತ ನಾವು ಕೇಳಿದರೆ ಈಗಿನ ಏಡಿ ಆದಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನು ಹೇಳ್ತಾರೆ, ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಮಾಡಿರಲ್ಲಪ್ಪ ಹಂಗೆ ತಪ್ಪು ಕರೆಕ್ಟ್ ನಾನು ಒಪ್ಪಿಗೆ ಅಂತೀನಿ. ಅದನ್ನು ಮೇ ತಿಂಗಳಲ್ಲಿ ನಾವು ಸರಿದಿರ್ತೀವಿ. ಅಂದರೆ ಮೇ ತಿಂಗಳಲ್ಲಿ 70-80 ವಿದ್ಯಾರ್ಥಿಗಳು ಆಹಾರ ಬೇಡಿಕೆ ಪಟ್ಟಿಯನ್ನು ಕೊಡಂತ ಹೇಳ್ತೀವಿ. ಇದಕ್ಕೆ ನಾವು ಈಕ್ವಲ್ ಮಾಡ್ತೀವಿ ಅಂತೀವಿ. ಈಕ್ವಲ್ ಹೆಂಗೆ ಮಾಡ್ತಾರೆ ರೀ? ಫಸ್ಟ್ಗೆ ಕೊಟ್ಟಿದ್ದೆ ಲೂಟಿ ಮಾಡಿ ಕೊಟ್ಟಿರಲ್ಲ ಇವರು. ಫಸ್ಟ್ಗಾಡ ಎಷ್ಟು ವಿದ್ಯಾರ್ಥಿಗಳು ಬಯೋಮೆಟ್ರಿಕ್ ಹಾಜರಾತಿನೇ ಇಲ್ಲ. ಮಾನವಿ ತಾಲೂಕು ಅಂತಲ್ಲ, ಇಡೀ ಕರ್ನಾಟಕದಾದ್ಯಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಗಲಿ, ಪರಿಶಿಷ್ಟ ಪಂಗಡ ಇಲಾಖೆ ಆಗಲಿ, ಮೈನಾರಿಟಿ ಇಲಾಖೆ ಆಗಲಿ, ಯಾವ ಇಲಾಖೆಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿನೇ ಇಲ್ಲ. ಅದು ಎಸ್ಪೆಷಲ್ ರಾಯಚೂರು ಡಿಸ್ಟಿಕ್ನಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯಾವ ಒಂದು ತಾಲೂಕಿನಲ್ಲಿ ಪಡೆಯೋದಿಲ್ಲ ಮೇಲ್ವಿಚಾರಕರು. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿ ಅವರಿಗೆ ದೂರು ಸಲ್ಲಿಸಿದ್ರು ಸಹ ಮಹೇಶ್ ಪೋತೆದಾರ್ ಅವರು ಅವರು ಇದುವರೆಗೆ ಯಾವುದೇ ವಾರ್ಡ್ಗಳ ಮೇಲೆ ಕ್ರಮ ಕೈಗೊಳ್ಳುವವರು. ಅದೇ ರೀತಿ ಮಾಹಿತಿ ಮಾಹಿತಿಗಳನ್ನು ನೀಡುವವರು. ಅಸಲು ವಸತಿ ನಿಲಯಗಳಲ್ಲಿ ಶೌಚಾಲಯ ಬಾತ್ರೂಮ್ಗೆ ಡೋರ್ ಅಂದ್ರೆ ಹಂಗನಾಗಲ್ರಿ, ಟಾಯ್ಲೆಟ್ ರೂಮಿಗೆ ಡೋರ್ ಇಲ್ಲ. ಅಲ್ಲಿ ಸಿಂಧನೂರು ತಾಲೂಕಿನ ಪದವಿ ವಸತಿನ 2ರಲ್ಲಿ ಟಾಯ್ಲೆಟ್ ರೂಮಿಗೆ ಡೋರ್ ಇಲ್ಲ. ಕುಡಿಯೋ ನೀರು ಸಪ್ರೇಟ್ ರೂಮ್ ಇಲ್ಲ. ಒಂದು ಡ್ರಮ್ನಲ್ಲಿ ಹಾಕಿದ್ದಾರೆ ವಿತ್ GPS ಫೋಟೋ ಇದೆ. ನಾನು ಹಾಸ್ಟ್ಲಿಗೆ 12 ಗಂಟೆಗೆ 1 ಗಂಟೆ ವಿಸಿಟ್ ಮಾಡ್ಕೊಂಬಂದಿನಿ. ಇದುವರೆಗಾದರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ. ಯಾರು AD ಅವರು ತೊಗೊಂಡಿಲ್ಲ, DD ಅವರು ಅವ್ರ ಮೇಲೆ ತೊಗೊಂಡಿಲ್ಲ. ಸೂಕ್ತ ಕ್ರಮ ವಹಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ